32 ವರ್ಷಗಳು ಸೇವೆ ಸಲ್ಲಿಸಿ ಶಿಕ್ಷೆ ರಹಿತವಾಗಿ ಸೇವೆ ಸಲ್ಲಿಸಿ 2025 ಮೇ 31 ನಿವೃತ್ತಿಯಾಗಿರ್ತಾರೆ. ಅವರು ನಿವೃತ್ತಿ ಜೀವನಕ್ಕೆ ಎಲ್ಲರೂ ಶುಭ ಹಾರೈಸೋಣ. ಅವರು ಆರೋಗ್ಯ ಬಗ್ಗೆ ಕೊಡಲಿ, ಅವರು ಸತತವಾಗಿ ಪೆನ್ಷನ್ ತಿನ್ನಲಿ 3 ವರ್ಷ. ಅದಕ್ಕೆ ನಾವು ನೀವೆಲ್ಲ ಹಾರೈಸೋಣ. ಆರೋಗ್ಯ ಬಗ್ಗೆ ಕೊಡಲಿ. ಅಧ್ಯಕ್ಷ ಮಾತ್ರ ಸ್ನೇಹಿತರು ನೋಡಿ, ನಾಗರಾಜ್ ಅವರು ನಮಗೆ ಸುಮಾರು 35 ವರ್ಷದಿಂದ ಒಂದು ಸ್ನೇಹಿತರು, ಒಂದು ಕಾಲೇಜಿನ ಒಂದು ಸ್ನೇಹಿತರು ಅಂತಲೇ ಹೇಳ್ಬೋದು. ಇವರು ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಅಪಾರವಾದ ಸೇವೆ ಸಲ್ಲಿಸಿ ಏನು ಮೊನ್ನೆ ದಿನ ನಿವೃತ್ತಿ ಹೊಂದಿರುತ್ತಾರೆ. ಅವರು ನಿವೃತ್ತಿ ಆದ ಒಂದು ಸಂದರ್ಭದಲ್ಲಿ ನಾವು ಸ್ನೇಹಿತರೆಲ್ಲ ಸೇರಿ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಇವತ್ತಿನ ದಿನ ಇಲ್ಲಿ ಇಟ್ಕೊಂಡಿದ್ವಿ. ಅದಾಗಿ ಎಲ್ಲ ಸ್ನೇಹಿತರು, ನಮ್ಮ ಹಿರಿಯ ಸ್ನೇಹಿತರುಗಳು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ನಿವೃತ್ತಿ ಜೀವನ ಅವರಿಗೆ ಸುಖಕರವಾಗಿರಲಿ ಅಂತ ದೇವರಲ್ಲಿ ನಾವು ಒಂದು ಹಾರೈಸ್ತಾ ಬೇಡ್ಕೊಳ್ತಾ ದೇವರಲ್ಲಿ ಅವರು ಸರ್ಕಾರ ಜೀವನ ಚೆನ್ನಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛಪಡ್ತಾ ಇದ್ದೀವಿ. ನಮಸ್ಕಾರ. ಕ್ಲಬ್ಸ್ ಬನ್ನಿ. ಮುಂದಿನ ದಿನಗಳಲ್ಲಿ ಶ್ರೀಯುತ ಎನ್ ನಾಗರಾಜ್ರವರು ಸಬ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತರಾಗಿದ್ದಾರೆ. ಇವರು ನಮ್ಮ ಸ್ನೇಹಿತರು ಕೂಡ. ನಾವು ಹಲವಾರು ಸಂಘಟನೆಗಳಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಾಮಾಜಿಕ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಗೂ ಕೂಡ ಶಿಸ್ತಾಗಿ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಇಡೀ ಜೀವನವನ್ನು ಏನು 60 ವರ್ಷಗಳ ಜೀವನವನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಂಡು ಎಷ್ಟೇ ಒತ್ತಡ ಇದ್ರೂ ಕೂಡ ಯಾವುದೇ ರೀತಿಯ ಕಾನೂನಿನಲ್ಲಿ ಒಂದು ಚೂರು ತಪ್ಪನ್ನು ಮಾಡದೆ ಎಲ್ಲ ರೀತಿಯಲ್ಲೂ ಕೂಡ ಜನಸಾಮಾನ್ಯರಿಗೆ ಒಳ್ಳೆಯದಾಗಲಿ, ಇಲಾಖೆಗೆ ಒಳ್ಳೆಯದಾಗಲಿ, ಇಡೀ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ. ಇವರು ಇನ್ನು ಇಷ್ಟು ದಿವಸನೂ ಕೂಡ ಒಂದು ಶಿಸ್ತಿನ ಜೀವನವನ್ನು ನಡೆಸ್ಕೊಂಡು ಬರ್ತಿದ್ದಂಥವ್ರು. ನಾಗರಾಜ್ ಅವರು ಇವತ್ತು ರಿಟೈರ್ಡ್ ಆಗಿದ್ದಾರೆ, ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಇನ್ನು ಮುಂದೆ ಪ್ರತಿ ದಿವಸನೂ ಕೂಡ ನಮ್ಮ ಜೊತೆಯಲ್ಲಿದ್ದು ಸಾಮಾಜಿಕ ಸೇವೆ, ಸೋಷಿಯಲ್ ಸರ್ವಿಸ್ನ ಮಾಡೋದಕ್ಕೆ ಅವರು ಸಿದ್ಧರಾಗಿ ಬಂದಿದ್ದಾರೆ. ನಾವೆಲ್ಲರೂ ಸೇರಿ ಅವ್ರನ್ನ ಹಮ್ಕೊಳ್ಳೋಣ. ಅವರ ನಿವೃತ್ತ ಜೀವನ ಬಹಳ ಅದ್ಭುತವಾಗಿ ನಡೀಲಿ. ಈಗಾಗಲೇ ನಮ್ಮ ಬಚ್ಚಣ್ಣವರು ಮತ್ತು ನಾಗರಾಜ್ ಅವರು ಹೇಳಿದಂಗೆ ಅವರ ಜೀವನ ಪ್ರತಿದಿನ ಸುಖಕರವಾಗಿ ಇರಲಿ ಅಂತೇಳಿ ನಮ್ಮ ಎಲ್ಲ ಸ್ನೇಹಿತರು ಕೂಡ ಅವ್ರಿಗೆ ಆಶಿಸ್ತಾ ಇದ್ದಾರೆ.